ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬೆಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ದಕ್ಷಿ ಶೋಭಾನದಲ್ಲಿ 40ನೇ ಪದ್ಯ. ಶ್ರೀನಾರಾಯಣರ ಜನನಿ ಜನಕರ ನಾನೆಂಬವಾದೇ ನುಡಿಯಲೋ ಜಾಣರದರಿಂದರಿಯ ಮೂಲ ರೂಪವ ತೋರಿ ಶ್ರೀನರಸಿಂಹನ ಅವತಾರ. ಇಲ್ಲಿ ಹೇಳ್ತಾ ಇದ್ದಾರೆ, ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ನಾರಾಯಣನ ತಂದೆ ತಾಯಿ ಯಾರಿದ್ದಾರಪ್ಪ? ಹುಚ್ಚರಂಗವಾದಿ, ಮಾತಾಡ್ಲಿಕ್ಕೆ ಹೋಗಬೇಡ. ನರಸಿಂಹಾವತಾರ ಆಗಿದೆ. ಆ ನರಸಿಂಹಾವತಾರದಲ್ಲಿ ತಂದೆ ಯಾರು, ತಾಯಿ ಯಾರು? ಆದ್ದರಿಂದ ನಾನು ಬಹಳ ಜಾಣ, ನನಗೆಲ್ಲ ಗೊತ್ತಿದೆ ಅಂತ ಹುಚ್ಚರಂಗೆ ಮಾತಾಡ್ಲಿಕ್ಕೆ ಹೋಗಬೇಡ. ಇಲ್ಲಿ ಹೇಳ್ತಾ ಇದ್ದಾರೆ, ಪರಮಾತ್ಮ ನರಸಿಂಹಾವತಾರದಲ್ಲಿ ಮೂಲ ರೂಪದಿಂದಲೇ ಬಂದಿದ್ದ. ಪರಮಾತ್ಮ ಹೇಳ್ತಾ ಇದ್ದಾನೆ, ಪರಮಾತ್ಮನಿಗೆ ಮೂಲ ರೂಪದಲ್ಲಿ ತಂದೆ ತಾಯಿ ಯಾರೂ ಇಲ್ಲ. ನರಸಿಂಹಾವತಾರದಂತೂ ಸರ್ವಥಾ ಇಲ್ಲ. ಮತ್ಸ್ಯ, ಕೂರ್ಮ, ವರಾಹ ಈ ಎಲ್ಲ ಅವತಾರಗಳು ಪರಮಾತ್ಮನದೇ. ಅನ್ನುವುದನ್ನು ಮೂಲರೂಪಿಯಾಗಿರುವಂತಹ ಬ್ರಹ್ಮದೇವರು ನಾರಾಯಣ ನಾಭಿಯಿಂದ ಹುಟ್ಟಿದ್ದಾರೆ. ಮುಕ್ಕಣ್ಣ ಪರಮಾತ್ಮನ ಕ್ರೋಧದಿಂದ ಉದ್ಭವಿಸಿದ್ದಾರೆ. ಮೂಲರೂಪಿಯಾಗಿರುವಂತಹ ಪರಮಾತ್ಮ ನಾರಾಯಣ ಯಾರಿಂದಲೂ ಹುಟ್ಟಿಲ್ಲ. ನರಸಿಂಹಾವತಾರದಲ್ಲಿ ಪರಮಾತ್ಮ ಕಂಬದಿಂದ ಪ್ರತ್ಯಕ್ಷನಾಗಿದ್ದಾನೆ. ಆ ನರಸಿಂಹನ ತಾಯಿ ಯಾರಪ್ಪ? ಯಾರಿಂದ ಹುಟ್ಟಿದ ಅವನು? ಆದ್ದರಿಂದ ಇಲ್ಲಿ ಮಂದ ಮಾನವ ಅಂತ ಇದ್ದಾರೆ. ಪರಮಾತ್ಮನಿಗೆ ಕೂರ್ಮಾವತಾರದಲ್ಲಿ ಆಗಲಿ ನರಸಿಂಹಾವತಾರದಲ್ಲಿ ಆಗಲಿ ತಂದೆ ತಾಯಿಗಳು ಇಲ್ಲ, ಪ್ರತ್ಯಕ್ಷನಾಗಿದ್ದಾನೆ, ತಾನೇ ಪ್ರತ್ಯಕ್ಷನಾಗಿದ್ದಾನೆ. ಆದ್ದರಿಂದ ಅವನಿಗೆ ತಂದೆ ತಾಯಿ ಇದ್ದಾರೆ ಅಂತ ಹೇಳಿ ಬಾಯಿಗೆ ಬಂದಂತೆ ಹೇಳಲಿಕ್ಕೆ ಹೋಗಬೇಡ. ಮತ್ತು ಹೇಳ್ತಾ ಇದ್ದಾರೆ, ಅಚಿಂತ್ಯ ಶಕ್ತಿಯಿಂದ ಅಣೋರಣೀಯನು ಮಹತೋ ಮಹೀನೋ ಆದಂತಹ ಪರಮಾತ್ಮನಿಗೆ, ಸರ್ವಂತರ್ಯಾಮಿಯಾಗಿರುವಂತಹ ಪರಮಾತ್ಮ ನಾನು ಕಂಬದಿಂದ ಬಂದಿದ್ದೇನೆ ಅಂತ ಹೇಳ್ತಾ ಇದ್ದ. ನರಸಿಂಹದೇವರು ಹೇಗಿದ್ದಾರೆ? ಈ ಕಡೆ ಮನುಷ್ಯನೂ ಅಲ್ಲ, ಈ ಕಡೆ ಸಿಂಹವೂ ಅಲ್ಲ. ಇಡೀ ಪ್ರಪಂಚದಲ್ಲಿ ವಿಲಕ್ಷಣವಾದ ರೂಪದಿಂದ ಬಂದಿದ್ದಾನೆ. ಅವನು ಬೇಡ್ಕೊಂಡಿದ್ದ ವರ, ನಮ್ಮ ಭೂಮಿಯಲ್ಲಿ ಮರಣ ಬೇಡ, ಆಕಾಶದಲ್ಲಿ ಬೇಡ, ಮನುಷ್ಯರಿಂದ ಬೇಡ, ಮೃಗಗಳಿಂದ ಬೇಡ, ಏನೇನೋ ವರಗಳು ಬೇಡ್ಕೊಂಡಿದ್ದ. ಪರಮಾತ್ಮ ನರಸಿಂಹ ರೂಪದಿಂದ ಬಂದು ಈ ಕಡೆ ಮನುಷ್ಯನೂ ಅಲ್ಲ, ಈ ಕಡೆ ಮೃಗವೂ ಅಲ್ಲ, ನರಸಿಂಹ ರೂಪದಿಂದ ಬಂದಿದ್ದಾನೆ.
ಹೇಳ್ತಾ ಇದ್ದಾರೆ, ನರಸಿಂಹದೇವರು ಬಂದು ಪ್ರಹ್ಲಾದನನ್ನು ರಕ್ಷಣೆ ಮಾಡಿ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ್ದಾನೆ. ಕಂಬದಿಂದ ಬಂದಾಗಲೇ ಗೊತ್ತಾಗತ್ತೆ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ, ಸರ್ವಂತರ್ಯಾಮಿಯಾಗಿದ್ದಾನೆ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅಂತ ಹೇಳಿ. ಆದ್ದರಿಂದ ಪ್ರಪಂಚ ವಿಲಕ್ಷಣನಾಗಿರುವಂತಹ ಪರಮಾತ್ಮ, ಸರ್ವಂತರ್ಯಾಮಿಯಾಗಿರುವಂತಹ ಪರಮಾತ್ಮ, ಅವನಿಗೆ ಜನನ ಮರಣ ಇತ್ಯಾದಿಗಳು ಯಾವುದೂ ಇಲ್ಲ, ಸರ್ವದೋಷ ದೂರನಾಗಿದ್ದಾನೆ ಅಂಥೇಳಿ ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾಳೆ. ಪರಮಾತ್ಮನಿಗೆ ಯಾವ ದೋಷಗಳು ಇಲ್ಲ. ಆದ್ದರಿಂದ ವಾದಿ ಬಾಯಿಗೆ ಬಂದಂತೆಲ್ಲ ಮಾತಾಡಬೇಡ ಅಂತ ಹೇಳಿ ಮಹಾಲಕ್ಷ್ಮೀ ದೇವಿ ನರಸಿಂಹ ಅವತಾರವನ್ನು ಹೇಳಿ ಇಲ್ಲಿ ಹೇಳ್ತಾ ಇದ್ದಾನೆ. ಪರಮಾತ್ಮ ಸರ್ವಂತರ್ಯಾಮಿಯಾಗಿದ್ದಾನೆ, ವಿಲಕ್ಷಣನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಸರ್ವದೋಷರಹಿತನಾಗಿದ್ದಾನೆ, ಸರ್ವಸ್ವಾಮಿಯಾಗಿದ್ದಾನೆ ಅಂತ ಹೇಳ್ತಾ ಇದ್ದಾಳೆ. ಅಂಬುದಿಯ ಉದಕದಲ್ಲಿ ಒಡೆದು ಮೂಡಿದ ಕೂರ್ಮನೆಂಬ ಶ್ರೀಹರಿಯ ಪಿತನಾರು ಎಂಬ ಶ್ರೀಹರಿಯ ಪಿತನಾರು, ಅದರಿಂದ ಸ್ವಯಂಭೂಗಳೆಲ್ಲ ಅವತಾರ. ಅಮೃತ ಮಥನ ಕಾಲದಲ್ಲಿ ಕ್ಷೀರ ಸಮುದ್ರದಲ್ಲಿ ಒಡಮೂಡಿದಂತಹ ಕೂರ್ಮರೂಪಿಯಾದ ಪರಮಾತ್ಮನ ತಂದೆ ತಾಯಿಗಳ್ಯಾರಪ್ಪ? ಆದ್ದರಿಂದ ಪರಮಾತ್ಮನ ಎಲ್ಲ ಅವತಾರಗಳು ಸ್ವಯಂ ವ್ಯಕ್ತವಾದದ್ದು. ಅವನು ಎಂದೂ ಯಾವ ತಂದೆ ತಾಯಿಗಳಿಂದ ಹುಟ್ಟುವವನಲ್ಲ ಅಂತ ಹೇಳಿ ಇಲ್ಲಿ ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾಳೆ. ಹಿಂದಿನ ನುಡಿಯಲ್ಲಿ ನರಸಿಂಹಾವತಾರದ ಬಗ್ಗೆ ಹೇಳಿ ಇಲ್ಲಿ ಹೇಳ್ತಾ ಇದ್ದಾಳೆ. ಪರಮಾತ್ಮನಿಗೆ ಭಾಗವತದಲ್ಲಿ ಹೇಳಿದಷ್ಟೇ ಅಲ್ಲ, ಪರಮಾತ್ಮನಿಗೆ ತಂದೆ ತಾಯಿಗಳಿಲ್ಲ ಅಂತ ಹೇಳಿ ಪರಮಾತ್ಮ ನರಸಿಂಹ ಅವತಾರದಿಂದ ತೋರಿಸ್ಕೊಳ್ತಾ ಇದ್ದಾನೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಧರ್ಮಾರ್ಥ ಕಾಮ ಮೋಕ್ಷಾಣಾಂ ಉಪದೇಶ ಸಮನ್ವಿತಂ ಪೂರ್ವವೃತ್ತ ಕಥಾಯುಕ್ತಂ ಇತಿಹಾಸಂ ಪ್ರಚಕ್ಷಸೆ. ಧರ್ಮೋಪದೇಶಕ್ಕಾಗಿ ಕಾಲ್ಪನಿಕ ಕಥೆಯನ್ನು ಹೇಳೋದಿಲ್ಲ. ಆದ್ದರಿಂದ ಭಾಗವತ ಸುಳ್ಳು, ಹರಿವಂಶ ನಿಜ ಇವೆಲ್ಲ ಹೇಳಬೇಕಾಗಿಲ್ಲ. ಭಾಗವತದಲ್ಲಿ ಹರಿವಂಶದಲ್ಲಿ ಬಂದಿರುವಂತಹ ಕಥೆಗಳು ಕಲ್ಪಭೇದದಿಂದ ಬೇರೆ ಬೇರೆಯಾಗಿದೆ. ಆದ್ದರಿಂದ ವಿರೋಧವನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಎರಡೂ ಘಟನೆಗಳು ಬೇರೆ ಬೇರೆ ಕಲ್ಪಗಳಲ್ಲಿ ನಡೆದಿರುತ್ತೆ. ಹರಿವಂಶ ಹೇಳುವಂತೆ ಒಂದು ಕಲ್ಪದಲ್ಲಿ ನರಸಿಂಹಾವತಾರ, ಇನ್ನೊಂದು ಕಲ್ಪದಲ್ಲಿ ಭಾಗವತ ಹೇಳುವಂತೆ ಎಲ್ಲರ ಸಮಕ್ಷಮದಲ್ಲಿ ಕಂಬದಿಂದಲೇ ಆಗಿತ್ತೆಂಬ ಸಂಗತಿಯನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಪರಮಾತ್ಮನಿಗೆ ತಂದೆ ತಾಯಿಗಳು ಎಂದೂ ಯಾವ ಕಾಲಕ್ಕೂ ಇಲ್ಲ, ಸರ್ವಸಮರ್ಥನಾಗಿದ್ದಾನೆ. ಆದ್ದರಿಂದ ಅವತಾರದಲ್ಲಿ ಅವನಿಗೆ ತಂದೆ ತಾಯಿಗಳು ಬೇಕಾಗಿಲ್ಲ. ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಇನ್ನು ಕೂರ್ಮಾವತಾರ ಮಹಾಲಕ್ಷ್ಮೀ ದೇವಿಯಲ್ಲಿ ಉದಾಹರಣೆ ಕೊಡ್ತಾ ಇದ್ದಾಳೆ. ದೇವತೆಗಳು ದೈನ್ಯದಿಂದ ಪ್ರಾರ್ಥಿಸಿದಂತೆ ಅವರೆದುರಿಗೆ ಪರಮಾತ್ಮ ಅದ್ಭುತವಾದ ಕೂರ್ಮರೂಪದಿಂದ ಕೂರ್ಮ ಧರಿಸಿ ಸಮುದ್ರದೊಳಗೆ ಪ್ರವೇಶ ಮಾಡಿ ಮಂದರ ಪರ್ವತವನ್ನು ಎತ್ತಿಕೊಳ್ತಾನೆ. ಇಲ್ಲಿ ಕೂರ್ಮರೂಪಾವತಾರ ಪರಮಾತ್ಮನಿಗೆ ತಂದೆ ತಾಯಿಗಳಿಲ್ಲ ಅನ್ನೋದು ಸ್ಪಷ್ಟ. ಎಲ್ಲ ದೇವತೆಗಳು ನೋಡುತ್ತಿರುವಂತೆ ಪರಮಾತ್ಮ ಕೂರ್ಮರೂಪದಿಂದ ಪ್ರಕಟನಾಗಿದ್ದಾನೆ. ಮಹಾಭಾರತದಲ್ಲೂ ಹೇಳ್ತಾ ಇದೆ, ಊಚುಶ್ಚ ಕೂರ್ಮ ರಾಜಾನಾಂ ಅಕುಪಾರೇ ಸುರಾಸುರಾಹ ಅಧಿಷ್ಠಾನಂ ಗಿರೇರಸ್ಯ ಭವಾನ್ ಭವಿತು ಮರ್ಹತಿ.
ಸಮುದ್ರದಲ್ಲಿ ಹಿಂದೆ ಇದ್ದ ಕುರ್ಮರಾಜರಲ್ಲಿ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ, ಈ ಬೆಟ್ಟವನ್ನು ನೀನೇ ಹೊತ್ಕೊಳ್ಬೇಕಪ್ಪ ಅಂಥೇಳಿ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಕೂರ್ಮಾವತಾರಕ್ಕೂ ತಂದೆ ತಾಯಿಗಳಿಲ್ಲ, ನರಸಿಂಹಾವತಾರಕ್ಕೂ ತಂದೆ ತಾಯಿಗಳಿಲ್ಲ. ಪರಮಾತ್ಮನಿಗೆ ಅವತಾರ ತೆಗೆದುಕೊಳ್ಳುವುದಕ್ಕೆ ತಂದೆ ತಾಯಿಗಳು ಬೇಕಾಗಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪರಮಾತ್ಮ ಸ್ವಯಂ ವ್ಯಕ್ತನಾಗಿದ್ದಾನೆ. ಎಲ್ಲ ಅವತಾರಗಳಲ್ಲಿಯೂ ಪರಮಾತ್ಮ ಸ್ವಯಂ ವ್ಯಕ್ತನಾಗಿದ್ದಾನೆ. ದೀಪದಿಂದ ಇನ್ನೊಂದು ದೀಪದಂತೆ ಪರಮಾತ್ಮ ಒಂದು ರೂಪದಿಂದ ಇನ್ನೊಂದು ರೂಪವನ್ನು ಅಭಿವ್ಯಕ್ತಿಗೊಳಿಸ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಎಂದಿಗೂ ಯಾವ ಕಾಲಕ್ಕೂ ಜನನ ಮರಣ ದೋಷಗಳಿಲ್ಲ. ಅದನ್ನೇ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ದೇವಕಿಯ ಗರ್ಭದಲ್ಲಿ ದೇವನವತರಿಸಿದ ಭಾವವನ್ನು ಬಲ್ಲ ವಿವೇಕಿಗಳು, ಈ ವಸುಧೆಯೊಳಗೆ ಕೃಷ್ಣಗ ಜನ್ಮವ ಆವ ಪರಿಯಲ್ಲಿ ನುಡಿವೆಯೋ. ಮಹಾಲಕ್ಷ್ಮಿ ಹೇಳ್ತಾ ಇದ್ದಾರೆ, ದೇವಕಿಯ ಗರ್ಭದಲ್ಲಿ ದೇವದೇವನಾಗಿರುವಂತಹ ಪರಮಾತ್ಮ ಅವತಾರ ಮಾಡಿದ್ದಾನೆ. ಅದನ್ನೇ ತಿಳಿಯದೆ ಭೂಮಿಯಲ್ಲಿ ಕೃಷ್ಣನಿಗೆ ಎಲ್ಲರಂತೆ ಜನ್ಮವಿದೆ ಅಂಥೇಳಿ ವಾದ ಮಾಡ್ತಿದೆಯಲ್ಲ ಅಂಥೇಳಿ ಮಹಾಲಕ್ಷ್ಮೀ ದೇವಿ ನಿನಗೆ ತಿಳಿತಾ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಪರಮಾತ್ಮ ಲೀಲಾಜಾಲವಾಗಿ ಎಲ್ಲ ಕಾರ್ಯಗಳನ್ನು ಮಾಡ್ತಾನೆ. ಅದೇ ರೀತಿಯಾಗಿ ಪರಮಾತ್ಮ ಅವತಾರ ಕಾರ್ಯವನ್ನು ಹಾಗೆ ನಿರ್ವಹಿಸಿದ್ದಾನೆ. ಯಾವ ರೀತಿಯ ದುಃಖಕ್ಕೂ ಆತ ಎಂದೂ ಯಾವ ಕಾಲಕ್ಕೂ ಒಳಗಾಗೋದಿಲ್ಲ. ಭಾಗವತದಲ್ಲಿ ಹೇಳಿದ್ದಾರೆ, ಕೃಷ್ಣ ಎಲ್ಲರಂತಲ್ಲ, ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಅಂತ ಹೇಳಿದ್ದಾರೆ. ಚತುರ್ಭುಜ ಪೀತಾಂಬರಧಾರಿ ರೂಪದಿಂದಲೇ ಮೊದಲಿಗೆ ಕೃಷ್ಣ ಅವತಾರ ಮಾಡಿದ್ದಾನೆ. ವಸುದೇವ ದೇವಕಿಯರು ಆಶ್ಚರ್ಯದಿಂದ ನೋಡ್ತಾ ಇರಬೇಕಾದ್ರೆ ಹೇಳ್ತಾನೆ ಕೃಷ್ಣ, ನೀವು ಹಿಂದಿನ ಜನ್ಮದಲ್ಲಿ ಸುತಪ ಪೃಷ್ಣಿ ದಂಪತಿಗಳಾಗಿದ್ದಾಗ ನಾನು ಈ ರೂಪದಿಂದಲೇ ನಿಮಗೆ ದರ್ಶನ ಕೊಟ್ಟಿದ್ದೆ. ನಿಮ್ಮ ಮಗನಾಗಿ ಅವತರಿಸುವೇನೆ ಅಂತ ನಿಮಗೆ ವರ ಕೊಟ್ಟಿದ್ದೆ, ಅದನ್ನು ಜ್ಞಾಪಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಮಾನವ ಶಿಶುವಾಗಿ ಅವತರಿಸಿದ್ದರೆ ನೀವು ನನ್ನನ್ನು ಗುರುತು ಹಿಡ್ತಿರಲಿಲ್ಲ, ಅದಕ್ಕೆ ಈ ರೂಪದಿಂದ ಅವತಾರ ಮಾಡಿದ್ದೇನೆ ಅಂತ ಹೇಳ್ತಾರೆ. ಆಮೇಲೆ ದೇವಕಿ ಪ್ರಾರ್ಥನೆ ಮಾಡಿದಂತೆ ಪರಮಾತ್ಮ ಮತ್ತೆ ಮಾನವ ರೂಪವನ್ನು ತೆಗೆದುಕೊಳ್ತಾನೆ. ಆದ್ದರಿಂದ ಪರಮಾತ್ಮ ದೇವಕಿಯ ಗರ್ಭದಲ್ಲಿ ಹುಟ್ಟಿಲ್ಲ, ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಹಾಗಾದರೆ ದೇವಕಿಯ ಗರ್ಭದಲ್ಲಿ ಹುಟ್ಟಿದ್ದಾನೆ ಅಂತಂದರೆ ಹೇಗೆ ಹೇಳ್ತೀರಿ ಅಂತಂದರೆ, ಕೃಷ್ಣಾವತಾರಕ್ಕೆ ಮೊದಲು ಅಧರ್ಮದಿಂದ ಭೂಭಾರ ಹೆಚ್ಚಾಗಿ ಭೂದೇವಿಯು ಆ ದುಃಖವನ್ನು ತಡೆಯಲಾರದೆ ಗೋರೂಪವನ್ನು ತಾಳಿ ಬ್ರಹ್ಮದೇವರ ಹತ್ರ ಹೋಗಿ ತನ್ನ ದುಃಖವನ್ನು ತೋಡ್ಕೊಳ್ತಾಳೆ. ಆಗ ಬ್ರಹ್ಮದೇವರು ಎಲ್ಲ ದೇವತೆಗಳನ್ನು ಕರೆದುಕೊಂಡು ಕ್ಷೀರಸಾಗರದ ಹತ್ತಿರ ಬಂದು ಶೇಷದೇವನ ಮೇಲೆ ಮಲಗಿರುವಂತಹ ಪರಮಾತ್ಮನನ್ನು ಪುರುಷ ಸೂಕ್ತದಿಂದ ಸ್ತುತಿಸಿ ಭೂಭಾರವನ್ನು ಕಳೆಯಲು ಪ್ರಾರ್ಥನೆ ಮಾಡ್ತಾರೆ. ಆಗ ಪರಮಾತ್ಮ ತಥಾಸ್ತು ಅಂತ ಹೇಳಿ ಮೇರು ಪರ್ವತದ ಬ್ರಹ್ಮಸದನಕ್ಕೆ ಬಂದು ಕೃಷ್ಣಾವತಾರದ ಕಾರ್ಯಕ್ರಮದ ಯೋಜನೆಗಳನ್ನು ಎಲ್ಲ ದೇವತೆಗಳ ಮುಂದೆ ದೈತ್ಯರೆಲ್ಲರೂ ತಿಳಿಯುವಂತೆ ಸಮಾಲೋಚಿಸಿ ನಿರ್ಣಯಿಸಿದ.
ಕ್ಷೀರಸಾಗರದ ಬಳಿ ದೈತ್ಯರು ಬರುವಂತಿಲ್ಲ. ಅಲ್ಲಿ ಈ ಸಮಾಲೋಚನೆ ನಡೆಸಿದರೆ ದೈತ್ಯರು ಅದನ್ನು ತಿಳಿಯಲಾರರು. ದ್ವೇಷ ಸಾಧನೆಯಲ್ಲಿ ಪೂರ್ಣವಾಗಿ ನಿರತಲಾಗರಾರೆಂದು ಹರಿ ಮೇರು ಪರ್ವತ ಪ್ರದೇಶಕ್ಕೆ ಬಂದಿದ್ದ. ಹೀಗೆ ದೇವತೆಗಳಿಗೆ ಅವರವರ ಪಾಲಿನ ಕಾರ್ಯಭಾರವನ್ನು ವಹಿಸಿ ದೇವಕಿಯ ಗರ್ಭವನ್ನು ಪ್ರವೇಶ ಮಾಡ್ತಾನೆ ಪರಮಾತ್ಮ. ಇದು ಈ ರೀತಿಯಾಗಿದೆ ಪರಮಾತ್ಮ ಅವತರಿಸಿದ ರೀತಿ. ಎಲ್ಲರಂತೆ ಕರ್ಮಾನುಸಾರವಾಗಿ ಪರಮಾತ್ಮ ಭೂಮಿಯಲ್ಲಿ ಹುಟ್ಟಿಲ್ಲ. ಯಾವಾಗ ಪರಮಾತ್ಮ ದೇವಿಕೆಯ ಗರ್ಭವನ್ನು ಪ್ರವೇಶಿಸಿದನೋ ಆಗ ಬ್ರಹ್ಮಾದಿ ದೇವತೆಗಳೆಲ್ಲರೂ ಆ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡ್ತಾರೆ, ಸ್ತೋತ್ರವನ್ನು ಮಾಡ್ತಾರೆ. ಗರ್ಭವಾಸವಿಲ್ಲದ ಪರಮಾತ್ಮ ಗರ್ಭದೊಳಗೆ, ಗರ್ಭವಾಸವಿರೋ ದೇವತೆಗಳು ಗರ್ಭದಿಂದ ಹೊರಗೆ, ಇದೇ ಪರಮಾತ್ಮನ ಲೀಲೆ. ಗರ್ಭದಲ್ಲಿದ್ದು ಆನಂದಮಯನಾದ ಪರಮಾತ್ಮನನ್ನು ಹೇಗೆ ಸ್ತುತಿಸಿದರು, ತಾವು ಹಾಗೇ ಆಗಬೇಕೆಂದು ಬಯಸ್ತಾರೆ. ತಂ ಯಥಾ ಯಥೋಪಾಸತೆ ತದೇವ ಭವತಿ. ಪರಮಾತ್ಮನಿಗೆ ಎಂದೂ ಗರ್ಭವಾಸವಿಲ್ಲ. ದೇವತೆಗಳಲ್ಲಿ ಹೇಳ್ತಾ ಇದ್ದಾರೆ, ನತೇ ಅಭವಶೇಷ ಭವಸ್ಯ ಕಾರಣಂ ವಿನಾ ವಿನೋದಂ ಬತ ತರ್ಕಯಾಮಹೆ. ಜನ್ಮವಿಲ್ಲದ ನೀನು ಜನ್ಮವೆತ್ತಲು ಲೀಲೆಯೊಂದನ್ನು ಬಿಟ್ಟರೆ ಇನ್ನಾವ ಕಾರಣವೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ತ್ವಚ್ಚರಣಾರವಿಂದೇ ಯೋರಾವೇಷ್ಟವೇಚೇತ ನ ಭವಾಯ ಕಲ್ಪತೆ. ಅಪ್ಪ ಪರಮಾತ್ಮ, ಗರ್ಭವಾಸವನ್ನು ನಟಿಸುವ ನಿನ್ನ ಚರಣಾರವಿಂದವನ್ನು ನೆನೆದರೆ ನಮಗೆ ಗರ್ಭವಾಸ ದುಃಖ ಹೋಗತ್ತೆ. ಕಾರಾಗೃಹದ ಅಧಿಕಾರಿ ಕಾರಾಗೃಹದೊಳಗೆ ಬಂದರೆ ಅಲ್ಲಿ ಎಲ್ಲ ಬಂದಿಯಾಗುವನೇ, ಆತ ಬಂದಿಯಾಗ್ತಾನೇನು? ಅವನನ್ನು ಮೆಚ್ಚಿಸಿದರೆ ಬಂದಿಗಳಾಗಿರುವಂಥವರಿಗೆ ಬಿಡುಗಡೆ ಸಿಕ್ಕತ್ತೆ. ಆದ್ದರಿಂದ ಪರಮಾತ್ಮನಿಗೆ ಜನ್ಮ ಅನ್ನೋದಿಲ್ಲ. ಜಗನ್ನಿಯಾಮಕನಾಗಿರುವಂತಹ ಪರಮಾತ್ಮ ಇಲ್ಲಿ ಅವತಾರವನ್ನು ತೆಗೆದುಕೊಂಡಿದ್ದಾನೆ. ವಾದಿರಾಜರು ಸ್ವಪ್ನಪದದಲ್ಲಿ ಹೇಳ್ತಾರೆ, ದೇವಕಿಯ ಬಸುರಲ್ಲಿ ನಾನೇ ದೇವ ಕಾರ್ಯಕ್ಕೆ ಬಂದ ಬಗೆಯನ್ನು ಭಾವ ಕೋವಿದರೆಲ್ಲ ನೋಡಿರಿ, ಮೂಲ ರೂಪವನ್ನೇ ಜೀವರಿಗೆ ತೋರಿಸಿದೆ. ಭಾಗವತಲ್ಲಿ ಹೇಳಿದೆ, ಭಗವಾನಥ ವಿಶ್ವಾತ್ಮ ಭಕ್ತನಾಮ ಭಯಂಕರ ಆವಿವೇಶಾಂಶ ಭಾಗೇನ ಮನ ಆನಕ ದುಂದುಬೇಹೆ ತಥೋ ಜಗನ್ಮಂಗಲಮಚ್ಯುತಾಂಶ ಸಮಾಹಿತಂ ಶೂರಸುತೇನ ದೇವಿ ದಧಾರ. ವಸುದೇವನ ಮನಸ್ಸನ್ನು ಪರಮಾತ್ಮ ಒಂದು ಅಂಶದಿಂದ ಪ್ರವೇಶ ಮಾಡಿ ಆ ಅಂಶವನ್ನು ವಸುದೇವ ದೇವಕಿಯ ಗರ್ಭದಲ್ಲಿಟ್ಟ ಅಂತ ಹೇಳ್ತಾ ಇದ್ದಾರೆ. ತಸ್ಯಾಂ ಬಹುತಿಥೆ ಕಾಲೇ ಭಗವಾನ್ ಮಧುಸೂದನಃ ಕಾರ್ದಮಂ ವೀರ್ಯಮಾಪನ್ನೋ ಜಗ್ನೇಗ್ನಿರವ ದಾರುಣಿ. ಕರ್ದಮ ಮುನಿಯ ವೀರ್ಯವನ್ನು ಪ್ರವೇಶಿಸಿದ ಶ್ರೀಹರಿ ದೇವಹೂತಿಯ ಗರ್ಭದಲ್ಲಿ ವ್ಯಕ್ತನಾದ ಅಂತ ಹೇಳ್ತಾ ಇದ್ದಾರೆ. ಸಂಗ್ರಹ ರಾಮಾಯಣದಲ್ಲಿ ಹೀಗೆ ಹೇಳಿದೆ, ರಾಘವಾದ ಘಾತ್ ಗರ್ಭಂ ಲೇಭಿರೇತಾವರ ಸ್ತ್ರೀಯ. ದಶರಥನಿಂದ ಅವನ ರಾಣಿಯರು ಗರ್ಭ ಧರಿಸಿದರು. ಈ ರೀತಿ ಮೇಲೆ ಹೇಳಿದ ಮಾತುಗಳಿಂದ ಪರಮಾತ್ಮ ಎಲ್ಲ ಜೀವರಂತೆ ವೀರ್ಯದ ಮುಖಾಂತರವಾಗಿ ತಾಯಿಯ ಗರ್ಭವನ್ನು ಪ್ರವೇಶಿಸುವುದಿಲ್ಲ. ಆ ರೀತಿ ಭಾಸ ಆಗ್ತಾ ಇದೆಯೇ ಹೊರತು ಅವನಿಗಿಲ್ಲ. ಪರಮಾತ್ಮ ಅವತರಿಸುವ ಇದೇ ಬೇರೆಯಾಗಿದೆ. ಮಹಾವರಾಹ ಪುರಾಣದಲ್ಲಿ ಹೇಳಿದ್ದಾರೆ, ನಾನಾವತಾರೇಶ್ವಪಿ ಹರೇರ್ಹರ್ದೇಗಃ ಶುಕ್ಲಾದಿ ಸಂಭವ ತಥಾಪಿ ಶುಕ್ಲ ಸಂಸ್ಥಂ ಸನ್ ಮಾತೃದೇಹಂ ಪ್ರವಿಶ್ಯ ಚ ವಿಲಾಪ್ಯ ಶುಕ್ಲಂ ತತ್ರೈವ ಕೇವಲ ಜ್ಞಾನರೂಪಕಃ ಉದೇತಿ ಭಗವಾನ್ ವಿಷ್ಣು ಕಾಲೇ ಲೋಕಂ ವಿಮೋಹಯನ್. ಅವತಾರಗಳಲ್ಲಿಯೂ ಹರಿಯೋ
ಪರಮಾತ್ಮನ ದೇಹ ವೀರ್ಯದಿಂದ ಆಗೋದಿಲ್ಲ. ವೀರ್ಯದಲ್ಲಿದ್ದು ಅದರ ಮೂಲಕ ಮಾತೆಯ ಗರ್ಭ ಪ್ರವೇಶಿಸಲು ಅಲ್ಲಿ ವೀರ್ಯವನ್ನೇ ನಾಶಗೊಳಿಸಿ ಸ್ವತಃ ಚಿನ್ಮಯ ಶರೀರದಿಂದ ನವಮಾಸ ಪರ್ಯಂತ ಗರ್ಭವಾಸ ದುಃಖ ಅನುಭವಿಸದೇ ಅಲ್ಲಿ ಇದ್ದು ಯೋಗ್ಯ ಕಾಲದಲ್ಲಿ ಗರ್ಭದಿಂದ ಜನಿಸಿದವಂತೆ ಲೋಕಕ್ಕೆ ತೋರ್ಪಡಿಸ್ತಾನೆ, ಲೋಕಮೋಹನಕ್ಕೋಸ್ಕರ. ಆದ್ದರಿಂದ ಪರಮಾತ್ಮನಿಗೆ ಎಂದೂ ಗರ್ಭವಾಸ ದುಃಖ ಇಲ್ಲವೇ ಇಲ್ಲ, ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದನ್ನೇ ಶ್ರೀಮದಾಚಾರ್ಯರು ಭಾಗವತದಲ್ಲಿಯೂ ಹೇಳಿದ್ದಾರೆ. ಆದ್ದರಿಂದ ಇದನ್ನು ಸರಿಯಾಗಿ ತಿಳಿದುಕೊಂಡು ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮ ಶ್ರೀಕೃಷ್ಣ ರೂಪದಿಂದ ಅವತಾರವನ್ನು ತೆಗೆದುಕೊಂಡಿದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆಕಳಿಸುವಾಗ ಯಶೋಧಾದೇವಿಗೆ ದೇವ ತನ್ನೊಳಗೆ ಹುದುಗೆ ಇದ್ದ ಭುವನವೆಲ್ಲವ ತೋರಿದುದಲ್ಲವೇ ಆ ವಿಷ್ಣು ಗರ್ಭದೊಳಗಡಗುವನೆ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಅವನಿಗೆ ಗರ್ಭವಾಸ ಇಲ್ಲ ಅಂಥೇಳಿ. ಒಂದು ದಿನ ಯಶೋದೆ ಪುಟ್ಟ ಕೃಷ್ಣನನ್ನು ತೊಡೆಯ ಮೇಲೆ ಇಳಿಸಿಕೊಂಡು ಹಾಲನ್ನು ಕುಡಿಸ್ತಾಯಿದ್ರು. ಆ ಹಾಲನ್ನು ಕುಡಿಸುವಷ್ಟರಲ್ಲಿ ಕೃಷ್ಣನಿಗೆ ನಿದ್ದೆ ಬಂದಿದೆ. ತನ್ನ ಮಗು ಅಂಥೇಳಿ ಮೋಹದಿಂದ ಅವನ ಮುಖವನ್ನು ಯಶೋದ ಮುದ್ದಿಸ್ತಾಳಂತೆ. ಆಗ ಕೃಷ್ಣ ಎಚ್ಚೆತ್ತು ಆಕಳಿಸ್ತಾನಂತೆ. ಆಕಳಿಸಿದಾಗ ಆ ಪುಟ್ಟ ಬಾಯೊಳಗೆ ಸಮಸ್ತ ಪ್ರಪಂಚವನ್ನು ಕಂಡು ಯಶೋಧಾದೇವಿ ಆಶ್ಚರ್ಯಪಡ್ತಾಳಂತೆ. ಅಂತಹ ವಿಶ್ವಂಭರನಾಗಿರುವಂತಹ ಪರಮಾತ್ಮ ತಾಯಿ ದೇವಕಿಯ ಗರ್ಭದಲ್ಲಿ 9 ತಿಂಗಳು ಬೆಳೆದಿದ್ದಾನೆ ಎನ್ನುವುದು, ಗರ್ಭದಲ್ಲಿ ಸಣ್ಣ ರೂಪದಿಂದ ಇದ್ದಾನೆ ಎನ್ನುವುದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾಳೆ ಮಹಾಲಕ್ಷ್ಮೀ ದೇವಿ. ಈ ರೀತಿಯಾಗಿ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮನ ಮಹಿಮೆಯನ್ನು ಇಲ್ಲೇ ಮಹಾಲಕ್ಷ್ಮೀ ದೇವಿ ಜಗತ್ತಿಗೆ ತೋರಿಸ್ಕೊಡ್ತಾ ಇದ್ದಾಳೆ. ವತ್ತಿ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.